ಹಾಕ್ಸೋಣ 2 ನಿಮಿಷ ತಗ. ಯಾರು ಆಕ್ಷನ್ ಇರ್ತ್ರಿ? ಮಧು ಅಂತ ಹೆಸರು ಸೇವ್ ಮಾಡಿ ಇಟ್ಕೊಂಡು ಇಂತ ಬೇರೆ ಬೇರೆಯವ್ರಿಗೆಲ್ಲ ಹಾಕ್ಸಿ ಅಂತ ಕುಂತಿರ್ತೀಯ ನೀನು? ಮಧು ಯಾರು 10,200 ಹಾಕ್ತಾರಂತಲ್ಲ ಅವ್ರಿಗೆ ವಾಪಸ್ ಹಾಕಯ್ಯ. ನಂಬರ್ ಹೇಳು ವಾಪಸ್ ಹಾಕ್ಸೋ. ಮಧು ಯಾರು? ನಂಬರ್ ಹೇಳ್ತಾರೆ ನೋಡು. ಮಧು ಯಾರು? ನಂಬರ್ ಫಸ್ಟ್ ಹಾಕ್ಬಿಟ್ಟು ಸ್ಪೀಕರ್ ಹೇಳ್ರಿ ನೀವು. ಅಣ್ಣ ನಿನ್ ನಂಬರ್ ಹೇಳು. ನಂಬರ್ ಹೇಳ್ತಾರ ನೋಡ. ಸುಮ್ಮರಪ್ಪ ಬೇಡ ಅಲ್ಲ ನಾವು ಹೋಗ್ಬಿಡ್ತಿದ್ವಿ. 10,000 ತಗಂತಾರಂದ್ರೆ ಹಲೋ ಅಲ್ರಿ ನಂಬರ್ 84 31 ಇರೋಣ ಫಸ್ಟ್ ಫೋನ್ ಪೇ ವಾಪಸ್ ಬರ್ಲಿ ಇರೋಣ. ಎಲ್ಲರೂ ಮಾಡ್ಬಿಡೋಣ ಇವತ್ತು ಆಗಿದ್ದಾಗ್ಲಿ ಒಳಗೆ ಹಾಕ್ಸೋಣ. ಅದೇ ನಂಬರ್ಗೆ ಹಾಕಂದ ಹೊಟ್ಟೆ ನಾಗರಾಜ್ ಬಂತ. ಏನ್ ಬಂತ ಹೆಸರು? 10,200 ರೂಪಾಯಿ ವಾಪಸ್ ಹಾಕ. ಲೈನ್ ಆಗಿರಪ್ಪ ಹಾಕೋವರೆಗೆ. ಅಣ್ಣ ನಿಮ್ಮ ಮೊಬೈಲ್ ತೆಗೀರಿ. ದುಡ್ಡು ಬಂತ ನೋಡ್ಕೇಳ್ರಿ. ತಣ್ಣೀರ ದಾರಿ ಮಾಡ್ತಾನೆ. 10,200 ರೂಪಾಯಿ ಹಾಕೊಂಡಿದ್ದಾನೆ. ಬಂತೇನಪ್ಪ ನಾಗರಾಜ್? ಸಂಬಂಧ ಇಲ್ಲ ಈ ನಾಟಕಗಳು ಬಿಡಯ್ಯ. ನಾವೆಲ್ಲ ನೋಡಿದೀವಿ. ಬಂತ ಮಧು MG ಬಂತ. 10,200 ಬಂತ. ಆಯ್ತು 10,200 ಇಲ್ಲಿ ತೋರ್ಸು, ಕ್ಯಾಮ್ರಾಕ್ ತೋರ್ಸು. ಬಂದಿರೋದು 10,000 ದುಡ್ಡಲ್ಲ. ಯಾವ ವಿಚಾರಕ್ಕೆ ಆಕ್ಷನ್ ಇದ್ರು ಅವರು ನಿಮಗೆ? ತಮ್ಮ ಹೆಸರು? ಯಾವ ವಿಡಿಯೋ ಮಾಡೋಣ. ಮಾಡ್ತೀವಿ. ಆನೈತಾ ಬಂಧುಗಳೇ ಅಣ್ಣ ಇರೋಣ. ಬಂಧುಗಳೇ ನಮಸ್ಕಾರ. ನಾನು ಸಂತೋಷ್ ಕುಮಾರ್, ರಾಜ್ಯ ಉಪಾಧ್ಯಕ್ಷ SC/ST ಘಟಕ KRS ಪಕ್ಷ. ಇವರು ಹೆಸರಣ್ಣ ನಾಗರಾಜ್ ಅಂತ ಹೇಳಿ. ಇವರು ಆದೋನಿಯಿಂದ ಇವರು ಲಾರಿ ಇರುತ್ತೆ ಈ ರಸ್ತೆಯಲ್ಲಿ, ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಡೈಲಿ ಅಡ್ಡಾಡ್ತಾರೆ. ಹೋಗ್ಬೇಕಾದ್ರೆ ಯಾವ್ದು ಕಾರಣಕ್ಕೆ ತಗೊಂಡಿದ್ರಿ ಇವರು? 2 ಪೇ ಲೋಡ್ ಯಾವ್ದು ಅಂತ ಹೇಳಿ ಈ ಮನುಷ್ಯ ನಾಗರಾಜ್ ಅನ್ನೋರು ಇರೋಣ. ನಾಗರಾಜ್ ಅನ್ನೋರು ಡ್ಯೂಟಿ ಡ್ರೆಸ್ ಇಲ್ಲ ಏನಿಲ್ಲ. ಮಧು ಅನ್ನೋ ಹೆಸರಿಗೆ ಇವರು ID ಕಾರ್ಡ್ ಇಲ್ಲ ಏನಿಲ್ಲ. ಮಧು ಅನ್ನೋ ಹೆಸರಿಗೆ 10,200 ರೂಪಾಯಿ ಫೋನ್ ಪೇ ಮಾಡಿಸಿರ್ತಾರೆ. ಅದೇ ಫೋನ್ ಪೇ ನಂಬರ್ನ ನಾಗರಾಜು ಅವ್ರ ಮೊಬೈಲ್ ಅಲ್ಲಿ ಚೆಕ್ ಮಾಡಿದ್ರೆ ಮಧು ಅಂತ ಅವ್ರ ಮೊಬೈಲ್ ಅಲ್ಲಿ ಕೂಡ ಸೇವ್ ಇದೆ. ತಕ್ಷಣ ಮಧು ಅವ್ರಿಗೆ ನಾಗರಾಜು ಫೋನ್ ಮಾಡಿ 10,200 ರೂಪಾಯಿಯನ್ನು ಹೊಟ್ಟೆ ನಾಗರಾಜ್ ಇವ್ರಿಗೆ ವಾಪಸ್ಸನ್ನ ಹಾಕ್ಸಿರ್ತೀವಿ. ಇಂಥ ನಾಲಾಯಕು ಕಚಡ ಕೆಲಸಗಳು ಮಾಡುವಂತ ಈ ಒಂದು RTO ಅಧಿಕಾರಿಗಳು ಏನು ಈಗಾಗಲೇ ಮಧ್ಯರಾತ್ರಿ 1:48 ಅಂದ್ರೆ ಸುಮಾರು 2 ಗಂಟೆ, ಬೆಳಗಿನ ಜಾವ 2 ಗಂಟೆ ಆಗ್ತಾ ಇದೆ. ಇಂಥ ಒಂದು ಬೆಳಗಿನ ಜಾವದಲ್ಲಿ ಕೂಡ ಇಂಥ ಒಂದು ನಾಲಾಯಕ ಅಧಿಕಾರಿಗಳು 10,000 ರೂಪಾಯಿ ಕೇವಲ ಒಂದೊಂದು ಲಾರಿಯಿಂದ 10,000 ರೂಪಾಯಿ ತಗೊಂತಿದ್ದಾರೆ ಅಂದ್ರೆ ಇವರು ರಾತ್ರಿ ಎಲ್ಲ ಎಷ್ಟು ಸುಲಿಗೆಗಳು ಮಾಡ್ತಾ ಇದ್ದಾರೆ. ಇಂಥ ಒಂದು ನಾಲಾಯಕ ಅಧಿಕಾರಿಗಳನ್ನ ತಕ್ಷಣ ಈ ಒಂದು ಲೋಕಾಯುಕ್ತರು ತಕ್ಷಣ ಇವರು ಸಾರಿಗೆ ಸಚಿವರು ಏನ್ ಮಾಡ್ತಾ ಇದಾರೆ? ನಿದ್ದೆ ಮಾಡ್ತಾ ಇದಾರ. ಕೇಸ್ ಫೈಲ್ ಮಾಡಿ ಹಾಗೆ ಈ ಒಂದು RTOಗೆ ಇಂಥ ಒಂದು ಲಂಚ ಹೊಡಿರಿ ಅಂತ ಹೇಳಿ ಏನ ವಿಡಿಯೋ ಮಾಡ್ತಿದ್ಯಾ? ಕ್ಲಿಯರ್ ಆಗಾದ್ರೂ ಮಾಡು. ಅಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಜನ ಮಗ ಕಾಣ್ತದೆ. ಇಂಥ RTO ಅವ್ರಿಗೆ ಈ ಸಾರಿಗೆ ಸಚಿವರು ಎಲ್ಲಾರು ಏನು ಅಧಿಕಾರ ಕೊಟ್ಟಿದಾರ ಇಂಥ ಒಂದು ಲಂಚಗಳು ಮಾಡ್ರಿ ಅಂತ ಹೇಳಿ ತಕ್ಷಣ ಲೋಕಾಯುಕ್ತರು ಸ್ವಯಂ ಪ್ರೇರಿತ ಕೇಸ್ ಹಾಕಿ ಈ ನಾಗರಾಜ್ ಅನ್ನೋರ್ ಮೇಲೆ ಸುಮೋಟೋ ಕೇಸ್ ಹಾಕಿ ನಾಗರಾಜ್ ಅನ್ನೋರ್ ಮೇಲೆ ಹಾಗೂ ಈ ಒಂದೇ ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೀನಿ ಅಂತ ಹೇಳಿ ಮಾತಾಡಿರುವಂತ ಹೇಮಂತ್ ಕುಮಾರ್ ಅವ್ರ ಮೇಲೆ ಹಾಗೂ ಕಣ್ಣೀರ ದಾರಿ ಹಾಕಿರುವಂತ ನಾಗರಾಜ್ ಅವ್ರ ಮೇಲೆ ಈ ಒಂದು ಗಾಡಿ ಸಂಖ್ಯೆ AA34GA 9999 ಈ ಒಂದು ಗಾಡಿನ ತಕ್ಷಣ ಲೋಕಾಯುಕ್ತರು ತಕ್ಷಣ ಈ ಒಂದು ಗಾಡಿನ ಹಿಡ್ಕೊಂಡು ಹೋಗಿ ಇವ್ರ ಮೇಲೆ ಸುಮೋಟೋ ಕೇಸ್ ಹಾಕ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಸರ್ ನಿಮ್ಮ